ನಮಸ್ಕಾರ ಗೆಳೆಯರೇ, ಟಗರು ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಗಳು. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಟಗರು ಸಾಕಾಣಿಕೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಷಯದ ಬಗ್ಗೆ ಇವತ್ತಿನ ಮಾತಾಡೋಣ. ಏನಪ್ಪ ಇವತ್ತಿನದು ವಿಷಯ ಅಂತಂದರೆ ಫೀಡ್ ಮ್ಯಾನೇಜ್ಮೆಂಟ್. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತು ಕುರಿಗಳನ್ನು ಕೇವಲ ಮೇಯಲು ಬಿಟ್ಟರೆ ಸಾಕು ಎಂದು ಹಲವರು ಅಂದುಕೊಳ್ತಾರೆ. ಆದರೆ ಕುರಿಗಳನ್ನು ವೇಗವಾಗಿ ಮತ್ತು ಆರೋಗ್ಯವಾಗಿ ಬೆಳೆಸಬೇಕು ಅಂದರೆ ಸರಿಯಾದ ಆಹಾರ ನಿರ್ವಹಣೆ ಬಹಳ ಮುಖ್ಯ. ವಿಶೇಷವಾಗಿ 3 ರಿಂದ 4 ತಿಂಗಳು ಮರಿಗಳನ್ನು ಖರೀದಿಸಿ ಮುಂದಿನ ಕೆಲವು ತಿಂಗಳ ಕಾಲ ಮರಿಗಳನ್ನು ಕೊಬ್ಬಿಸಿ ಬೆಳೆಸುವವರು ಫೀಡ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚು ಗಮನ ಕೊಡಬೇಕು. ವಿಶೇಷವಾಗಿ ಮರಿಗಳನ್ನು ಖರೀದಿಸುವಾಗಲೇ ಉತ್ತಮವಾಗಿರ್ತಕ್ಕಂಥ ಮರಿಗಳನ್ನು ಆಯ್ಕೆ ಮಾಡಿರಬೇಕು. ಚುರುಕಾಗಿರುವುದು, ಚೆನ್ನಾಗಿ ಮೇವು ತಿನ್ನುವುದು, ಯಾವುದೇ ರೋಗ ಲಕ್ಷಣವಿಲ್ಲದ ಮರಿಗಳು ಮುಖ್ಯ. ಈ ಮರಿಗಳಿಗೆ ಆಹಾರ ನೀಡುವಾಗ 3 ವಿಷಯಗಳನ್ನು ಗಮನದಲ್ಲಿಟ್ಕೊಬೇಕು. ಒಂದು ಹಸಿರು ಮೇವು, ಒಂದು ಒಣ ಹುಲ್ಲು, ಇನ್ನೊಂದು ಕಾನ್ಸಂಟ್ರೇಟೆಡ್ ಫೀಡ್. ಬೇಕಾಗಿರ್ತಕ್ಕಂತಹ ಲಿವರ್ ಟಾನಿಕ್ ಆಗಲಿ ಕ್ಯಾಲ್ಶಿಯಂ ಆಗಲಿ ಕೊಡೋ ಅಂಥದ್ದು. ಟಗರುಗಳ ಬೆಳವಣಿಗೆಗೆ ಪ್ರೋಟೀನ್ ಬಹಳ ಮುಖ್ಯ. ಹಂಗಂತ ಬರೀ ಪ್ರೋಟೀನ್ನ ಕೊಟ್ಟರೆ ಮರಿ ಆರೋಗ್ಯವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಅದಕ್ಕೆ ಬೇಕಾಗಿರ್ತಂಥ ಮಿನರಲ್ಸು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸು, ಪ್ರತಿಯೊಂದು ಏನೇನಿದಾವೋ ಎಲ್ಲ ಥರದ ಕಾರ್ಯಗಳು, ದ್ವಿದಳ ಧಾನ್ಯ, ಏಕದಳ ಧಾನ್ಯಗಳು ಮತ್ತು ಫ್ಯಾಟ್ ಬೇಕಾಗಿರ್ತಂಥ ಅಂಶಗಳು, ಎಲ್ಲ ಧಾನ್ಯಗಳನ್ನು ಮರಿಗಳಿಗೆ ಹಾಕಬೇಕು. ಧಾನ್ಯಗಳು ಫೀಡ್ಗಳು ಅಂತಂತಂದರೆ ಹುರುಳಿಕಾಳು, ಜೋಳ, ಗೋಧಿ, ಸೋಯಾಕಾಳು, ಶೇಂಗಾ ಹಿಂಡಿ ಮತ್ತಿತರ ಧಾನ್ಯಗಳು ಮರಿಗಳಿಗೆ ಅಡ್ಜಸ್ಟ್ ಆಗೋ ಥರ ಸಮತೋಲನ ಕೊಡಬೇಕು. ನೀವು ಮರಿಗಳಿಗೆ ಏಕಾಏಕಿ ಜಾಸ್ತಿ ಕೊಟ್ಟರೆ ಮರಿಗಳಿಗೆ ಜೀರ್ಣಕ್ರಿಯೆ ತೊಂದರೆ ಆಗುತ್ತೆ, ಮರಿಗಳು ಬೆಳವಣಿಗೆ ಆಗಲ್ಲ. ಮರಿಗಳಿಗೆ ನೀವು ಹಾಕಿರ್ತಕ್ಕಂಥ ಫೀಡ್ಗಳು, ಜೋಳ ಆಗಲಿ ಯಾವುದೇ ಹುಳ್ಳಿ ಆಗಲಿ ಮರಿ ಪಿಚ್ಕೆಯಲ್ಲಿ ವಾಪಸ್ ಬರುತ್ತೆ, ಅದು ದೇಹಕ್ಕೆ ಮೈಗೆ ಹಿಡಿಯೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಮರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕು. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮರಿಗಳಿಗೆ ಫೀಡಿಕ್ಕೆ ಅರ್ಧ ಗಂಟೆ ತಪ್ಪಿದ್ರೆ 1 ಗಂಟೆ ಆದಮೇಲೆ ನೀರು ಕಡ್ಡಾಯವಾಗಿ ಕೊಡಲೇಬೇಕು. ಇಲ್ಲಾಂದರೆ ಮರಿಗಳು ನೀವು ಕೊಟ್ಟಿರ್ತಕ್ಕಂಥ ಫೀಡ್ಗಳು, ಹುಲ್ಲು ಆಗಲಿ ಏನೇ ಆಗಲಿ ಮರಿಗೆ ಮೈಗೆ ಹಿಡಿಯೋದಿಲ್ಲ, ಮರಿಗಳು ಬೆಳೆಯೋದಿಲ್ಲ. ಅದೇ ರೀತಿ ನೀವು ಕೊಟ್ಟಿಗೆನ ಶುಭ್ರವಾಗಿ ನೀಟಾಗಿ ಇಟ್ಕೊಬೇಕು. ತೇವ ಇರಬಾರ್ದು. ಮತ್ತು ಮರಿಗಳಿಗೆ ತೇವ ಅನ್ನಿಸಿದ್ರೆ ಮರಿಗಳು ಬೆಳವಣಿಗೆ ಬರಲ್ಲ, ಮತ್ತು ಕಾಲಿಗೆ ಸಂಬಂಧಿಸಿದಂಥ ಕಾಯಿಲೆಗಳು ಬರ್ತವೆ. ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು. ಮೇಯ್ನಾಗಿ ಕುರಿ ಸಾಕಾಣಿಕೆ ಮಾಡಬೇಕಪ್ಪ ಅಂದರೆ ನಾವು ಒಂದು ಫೌಂಡೇಶನ್ ಹಾಕೊಬೇಕಾಗುತ್ತೆ. ನಾವು ಹೇಗೆ ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಪಿಲ್ಲರ್ ಹಾಕೊಂತೀವೋ ಅದೇ ಥರ ನೀವು ಒಂದು ಪ್ಲ್ಯಾನ್ ಮಾಡ್ಕೊಬೇಕಾಗುತ್ತೆ, ಒಂದು ರೂಟೀನ್ ಮಾಡ್ಕೊಬೇಕಾಗುತ್ತೆ. ಏನಪ್ಪ ಅಂತಂದರೆ ಅದು ಡಿವಾರ್ಮಿಂಗ್. ಈಗ ಫೌಂಡೇಶನ್, ನೀವು ಕುರಿ ಸಾಕಾಣಿಕೆಯಲ್ಲಿ ಮೊದಲನೇ ಅಂತ ಡಿವಾರ್ಮಿಂಗ್ ಕಲ್ತ್ಕೋಬೇಕಾಗುತ್ತೆ. ಡಿವಾರ್ಮಿಂಗ್ ಏನಪ್ಪ ಅಂತಂದರೆ ಮರಿಗಳಿಗೆ ಜಂತುಹುಳುನಾಶಕಗಳು, ಅದನ್ನು ಹಾಕೊಬೇಕಾಗುತ್ತೆ. ಇದೇನಪ್ಪ ಇದು ಫೀಡ್ ಮ್ಯಾನೇಜ್ಮೆಂಟಲ್ಲಿ ಡಿವಾರ್ಮಿಂಗ್ ಬಗ್ಗೆ ಹೇಳ್ತಿದ್ದಾರೆ ಅಂತಂತ ಕೆಲವು ಜನ ಅನ್ಬೋದು. ಏನಪ್ಪ ಅಂತಂದರೆ ಫೀಡ್ ಮ್ಯಾನೇಜ್ಮೆಂಟಿಗೆ ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆ ವಹಿಸೋದು ಅಂತಂದರೆ ಡಿವಾರ್ಮಿಂಗ್ ಮಾಡಿಕೊಂಡ್ರೆ ನೀವು ಫೀಡ್ ಮ್ಯಾನೇಜ್ಮೆಂಟ್, ನೀವು ಫೀಡಲ್ಲಿ ಏನೇ ಕೊಟ್ಟರು ಮರಿ ಬೆಳವಣಿಗೆ ಆಗುತ್ತೆ. ಇಲ್ಲಾಂದರೆ ನೀವು ಏನೇ ಯಾವುದೇ ಥರದ ಫೀಡ್ ಕೊಟ್ಟರು ಮರಿಗಳು ಡೆವಲಪ್ಮೆಂಟ್ ಆಗಲ್ಲ. ಹಾಗಾಗಿ ಫಸ್ಟ್ ನೀವು ಡಿವಾರ್ಮಿಂಗ್ ಮಾಡಿಕೊಂಡು ಆಮೇಲೆ ಫೀಡ್ ಮ್ಯಾನೇಜ್ಮೆಂಟಿಗೆ ನೀವು ಕೊಡಬೇಕಾಗುತ್ತೆ. ಡಿವಾರ್ಮಿಂಗ್ ಆದಮೇಲೆ ಮರಿಗಳಿಗೆ ವ್ಯಾಕ್ಸಿನೇಷನ್ಗಳಿರ್ತವೆ, ಲಸಿಕೆಗಳು ಹಾಕ್ಸ್ಕೋಬೇಕಾಗುತ್ತೆ. ಯಾವುದಪ್ಪ ಅಂತಂದರೆ, ನೀವು ಕೊಟ್ಟಿಗೆ ಬಂದು ಒಂದು ದಿವಸ ರೆಸ್ಟ್ ಕೊಡ್ತೀರಾ, 2ನೇ ದಿವಸ ಡಿವಾರ್ಮಿಂಗ್ ಮಾಡ್ಕೊತೀರಾ, 3ನೇ ದಿವಸ ಮಾಮೂಲಿ ನೀವು ಡಿವಾರ್ಮಿಂಗ್ ಮಾಡಾದ್ಮೇಲೆ ಕಾಳಿನಲ್ಲಿ ಲಿವರ್ ಟಾನಿಕ್ ಹಾಕ್ಕೊತೀರಾ. 2 ದಿವಸ ತಪ್ಪಿದ್ರೆ 3 ದಿವಸ ಬಿಟ್ಟು ET+TT ಇಂಜೆಕ್ಷನ್ ಮಾಡಿಸ್ಬೇಕಾಗುತ್ತೆ. ET ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ಲೇಬೇಕು. ಇದು ಹಾಕ್ಸ್ಕೊಂಡ್ರೆ ಮರಿಗಳು ನಿಮಗೆ ಎಷ್ಟೇ ಫೀಡ್ ಕೊಟ್ಟರು ಮರಿಗಳಿಗೆ ಯಾವುದೇ ಥರ ಸಮಸ್ಯೆ ಆಗಲ್ಲ. ಇಲ್ಲಾಂದರೆ ಮರಿಗಳಿಗೆ ಹೊಟ್ಟೆಯಲ್ಲಿ ET ಅನ್ನೋ ಒಂದು ವೈರಸ್ ಇರುತ್ತೆ, ಅದು ನೀವು ಕಾಳು ಕೊಟ್ಟಂಗೆ ಮರಿಗಳು ಸಡನ್ ಡೆತ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ETಯಿಂದ. ಕುರಿ ಮರಿಗಳು ಬೆಳವಣಿಗೆ ಆಗ್ತಾ ಇದೆಯಲ್ಲ ಅಂತ ಗೊತ್ತು ಮಾಡ್ಕೊಳ್ಳೋಕ್ಕೆ ನೀವು ಮರಿಗಳನ್ನು ತಿಂಗಳಿಗೆ ಒಂದು ಸತಿ ತೂಕ ಮಾಡಬೇಕಾಗುತ್ತೆ. ಆದರೆ ತೂಕ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂತಂದರೆ ಮರಿಗಳಿಗೆ ನೀವು ಕೊಡ್ತಿರ್ತಕ್ಕಂಥ ಫೀಡ್ ಮೈಗೆ ಅಂಟುತ್ತಿದೆಯೋ ಇಲ್ವೋ, ಮರಿಗಳಿಗೆ ಜಂತುಹುಳ ಇದೆಯೋ ಏನೋ ಅಂತಂದು ನಿಮಗೊಂದು ಐಡಿಯಾ ಸಿಗುತ್ತೆ ತೂಕ ಮಾಡಿದ್ರೆ. ಹೀಗಾಗಿ ಸ್ನೇಹಿತರೆ, ನೀವು ಕುರಿ ಕೊಬ್ಬಿಸುವುದರಲ್ಲಿ ಬರೀ ಫೀಡ್ ಜಾಸ್ತಿ ಕೊಡೋದು ಅಷ್ಟೇ ಅಲ್ಲ, ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು ಮತ್ತು ಸಮತೋಲನವಾಗಿ ಕೊಡಬೇಕು. ನೀವು ಕೊಡ್ತಕ್ಕಂಥ ಟೈಮಿಂಗ್ಸ್ ಕರೆಕ್ಟಾಗಿರಬೇಕು. ಇವೆಲ್ಲ ಮಾಡ್ತಾ ಬಂದರೆ ನೀವು ಮರಿ ಚೆನ್ನಾಗಿ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ಮರಿ ಕೊಬ್ಬಿಸ್ಬೋದು. ಆದರೆ ಕೆಲವು ತಿಂಗಳ ಒಳಗೆ ಮಾತ್ರ. ನೀವು ವರ್ಷಗಟ್ಟಲೆ ಸಾಕೋದ್ರಲ್ಲಿ ವಿಫಲ ಆಗ್ತೀರಾ. ವರ್ಷಗಟ್ಟಲೆ ಸಾಕಿದ್ರೆ ನಿಮಗೆ ಮರಿಗಳಲ್ಲಿ ಏನೂ ಲಾಭ ಸಿಗೋದಿಲ್ಲ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ಕೆಲವು ತಿಂಗಳುಗಳ ಕಾಲ ನೀವು ಸೆಟ್ ಮಾಡ್ಕೊಬೇಕು ಟೈಮಿಂಗ್ಸು. 3 ರಿಂದ 6 ತಿಂಗಳ ಒಳಗೆ ಮರಿ ಡೆವಲಪ್ಮೆಂಟ್ ಆಗಬೇಕು. ಅಷ್ಟೊತ್ತಿಗೆ ನೀವು ಮರಿ ಸೇಲ್ ಮಾಡಿಬಿಡ್ಬೇಕು.
ಮರಿಗಳನ್ನು ಮನೆಯಲ್ಲಿ ಕಟ್ಟಿ ಸಾಕುತ್ತಿದ್ದರೆ ಯಾವ ಥರ ಫೀಡ್ ಕೊಡ್ತೀರಾ, ಯಾವ ಥರ ಫೀಡ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಕಮೆಂಟ್ನಲ್ಲಿ ತಿಳಿಸಿ ಗೆಳೆಯರೆ. ಕುರಿ ಸಾಕಾಣಿಕೆಗೆ ಮತ್ತು ಟಗರು ಸಾಕಾಣಿಕೆಗೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ. ನಿಮಗೆ ಬೇರೆ ಬೇರೆ ತರಹದ ವಿಷಯಗಳನ್ನು ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಹೊಸ್ದಾಗಿ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ಪೀಚಲ್ಲಿ ಸ್ವಲ್ಪ ತೊಂದರೆ ಇದ್ದರೆ ಕ್ಷಮಿಸ್ಬಿಡ್ರಿ. ಹಾಗೂ ನಿಮಗೆ ಡಿವಾರ್ಮಿಂಗ್ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ ಏನೇ ಗೊತ್ತಾಗಲಿಲ್ಲದರೂ ವೈದ್ಯರನ್ನು ಭೇಟಿ ಮಾಡಿ ಸಲಹೆ ಮಾಡಿ ಅವರ ಏನು ಹೇಳಿಕೆಯಂತೆ ಮಾಡಿ. ಮತ್ತು ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮರಿಗಳಿಗೆ ಯಾವ್ಯಾವ ಥರ ಫೀಡ್ ಹಾಕಬೇಕು, ಯಾವ ಥರ ಬೆಳವಣಿಗೆ ಹಂತಗಳು, ಯಾವ್ಯಾವ ಥರ ಮರಿಗಳಿಗೆ ಡ್ರೈ ಫೋಲ್ಡರ್ ಕೊಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ನಿಮಗೆ.